ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶರಣಾರ್ಥಿಗಳು. ವಿಶ್ವಗುರು ಬಸವಣ್ಣನವರ ಶುಭ ಆಶೀರ್ವಾದದೊಂದಿಗೆ ಧರ್ಮಕ್ರಾಂತಿಯ ಧೀರಯೋಗಿಗಳು, ಪ್ರವಚನ ಪಿತಾಮಹರು ಆಗಿರುವಂತಹ ಪರಮಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರ ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಸಂಕಲ್ಪದೊಂದಿಗೆ ಇದೇ ತಿಂಗಳು 25 ಮತ್ತು 26ರಂದು ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವ ಉತ್ಸವ ಕಾರ್ಯಕ್ರಮ ನಡೆಯಲಿದೆ. ಭಾಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೀತಕ್ಕಂತಹ ಈ ಕಾರ್ಯಕ್ರಮ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಬಂದವರಿಗೆ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಸವಪರ ಸಂಘಟನೆಗಳು, ರಾಷ್ಟ್ರೀಯ ಬಸವದಳ, ಬಸವಪರ ಸಂಘಟನೆ, ಬಸವ ಭಕ್ತರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಗುರು ಬಸವಣ್ಣನವರ ಕಾರ್ಯಭೂಮಿಯಾಗಿರುವಂತಹ ಬಸವ ಕಲ್ಯಾಣದ ಪರುಷಕಟ್ಟೆಯಿಂದ ಬಸವ ಜ್ಯೋತಿಯನ್ನು ತೆಗೆದುಕೊಂಡು ಶರಣರು ಹೊರಟಿದ್ದಾರೆ. ಜೊತೆಗೆ ಸೇಡಂ ತಾಲೂಕಿನ ಹುತಾತ್ಮ ಚೇತನರಾಗಿರುವಂತಹ ಬಿಜನಹಳ್ಳಿಯಿಂದ ಹರಳಯ್ಯ ಶರಣರ ಜ್ಯೋತಿಯನ್ನು ತೆಗೆದುಕೊಂಡು ಹೊರಟಿದ್ದಾರೆ. ಜೊತೆಗೆ ರಾಯಚೂರು ತಾಲೂಕಿನ ದೇವಸುಗೂರು ಶಕ್ತಿನಗರದಿಂದ ಸುಗೂರು ಚನ್ನವೀರೇಶ್ವರ ಜ್ಯೋತಿಯನ್ನು ತೆಗೆದುಕೊಂಡು ಹೊರಟಿದ್ದಾರೆ. ಜೊತೆಗೆ ಅದ್ಭುತವಾಗಿರುವಂತಹ 2 ಕೃತಿಗಳು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಗೊಳ್ತಾ ಇದ್ದಾವೆ. ಹಾಗಾಗಿ ಒಟ್ಟಾರೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ 2 ದಿವಸ ಕಾರ್ಯಕ್ರಮ ಬಸವ ಉತ್ಸವ ಜರುಗ್ತಾ ಇದೆ. ಹಾಗಾಗಿ ನಾಡಿನಾದ್ಯಂತದ ಎಲ್ಲ ಶರಣ ಬಂಧುಗಳು, ಬಸವಪರ ಸಂಘಟನೆಯವರು, ಬಸವ ಭಕ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಅನೇಕ ಜನ ಪೂಜ್ಯರು, ಬಸವ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದುಕೊಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ.